ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳದ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಪ್ರಕರಣ ಮೊದಲ ದಿನದಿಂದ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಬಂದವನು ನಾನು. ಹಾಗೆಯೇ ಅನಗತ್ಯವಾಗಿ ವೀರೇಂದ್ರ ಹೆಗ್ಗಡೆಯವರ ಮೇಲಾಗಲಿ ಅವರ ಕುಟುಂಬದ ಮೇಲಾಗಲಿ ಆರೋಪ ಮಾಡುವುದು ಸಲ್ಲ ಅಂತ ಹೇಳಿದರೆ ಸತ್ಯ ಹೊರಗಡೆ ಬರಬೇಕು ಅನ್ನುವುದು ನನ್ನ ವಾದವಾಗಿತ್ತು. ಎಲ್ಲರೂ ಕೂಡ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದು ಬುರುಡೆ ಅಂತ ಹೇಳಿದಾಗ ನಾನು ಬುರುಡೆ ಅಲ್ಲ, ಇದು ಹೆಣ ಸಾಗಾಣಿಕೆ ಮತ್ತು ಹೆಣ ಊಟ ಪ್ರಕರಣ ಅಂತ ವಾದ ಮಾಡ್ತಾ ಬಂದಿದ್ದೆ. ಇದು ಬುರುಡೆ ಆಗಿರಲಿಲ್ಲ. ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾರದ ಪರವಾಗಿಯೂ ಬುರುಡೆ ಬಿಡ್ತಾ ಇದ್ರು. ಇಡೀ ಪ್ರಕರಣ ಏನಿದೆ ಅದನ್ನು ಸಮಾಧಿ ಮಾಡುವ ಯತ್ನದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ನನಗೂ ಕೂಡ SIT ಬಗ್ಗೆ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗಿತ್ತು. ಮೊಹಂತಿಯವರು ಇಂಥ ಒಳ್ಳೆಯ ಅಧಿಕಾರಿ, ಅವರು ದಾರಿ ತಪ್ಪಿಸ್ತಿದ್ದಾರಾ ಅಂತ. ಹಾಗೆಯೇ ಬೇರೆ ಬೇರೆ ರೀತಿಯ ರಾಜಕೀಯ ಒತ್ತಡಗಳು ಬರ್ತಾ ಇರೋ ವರದಿಗಳು ಬರ್ತಾಯಿದ್ವು. SITಯ ಒಳಗಡೆ ಯಾರ್ಯಾರೋ ನುಸುಳಿಕೊಂಡಿದ್ದರು. ಆದರೆ ಈಗ ಕೆಲವು 2-3-4 ದಿನಗಳ ಹಿಂದೆ ನಾನು ಈ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ. ಆ ಕೆಲವು ಮಾಹಿತಿಯನ್ನು, ಸ್ಫೋಟಕ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದೆ ತಮಗಾಗಿ. ಯಾವುದೋ ಸ್ಫೋಟಕ ಮಾಹಿತಿ. ಒಂದು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ ಏನು ಅಸ್ಥಿ ಪಂಜರಗಳಿವೆ, ಈ ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ 100 ಹೆಣಗಳು, ಅದಕ್ಕೂ ಹೆಚ್ಚು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿವೆ. ಮತ್ತು ಏನು ಆ ಸಿಕ್ಕಿರುವ ಹೆಣಗಳಿದೆಯಲ್ಲ, ಅಥವಾ ಅವರ ಅಸ್ಥಿಪಂಜರ ಮತ್ತು ಎಲುಬುಗಳು ಸಿಕ್ಕಿ, ಅದ್ರ ಪ್ರಕಾರ ಅದು ಸಾಮಾನ್ಯವಾದ ಸಾವು ಆಗಿರಲಿಲ್ಲ, ಅದು ಹತ್ಯೆ ಮಾಡಿ ಒಗೆದಂಥದ್ದಾಗಿತ್ತು ಅನ್ನುವ ಸ್ಫೋಟಕ ಅಂಶವನ್ನು ಹೇಳಿದೆ. ಈಗ ಇವತ್ತು ಇನ್ನೊಂದು ಇಂತಹ ಸ್ಫೋಟಕ ಸುದ್ದಿಯನ್ನು ತೆಗೆದುಕೊಂಡು ತಮ್ಮ ಎದುರು ಹಾಜರಾಗಿದ್ದೀನಿ. ಪ್ರಾಯಶಃ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಮತ್ತೆ ಇದು ಬುರುಡೆ ಪತ್ತೆ. ನೋ, ನಾಟ್ ಬುರುಡೆ. FSL ವರದಿ ಏನು ಬಂದಿದೆ ಅದು ಸ್ಫೋಟಕವಾದ ಕೆಲವು ಅಂಶಗಳನ್ನು ಹೇಳಿದೆ. ಸೊ ಹೀಗಾಗಿ ಇಡೀ ಪ್ರಕರಣ ಈಗ ಈ ಅಸ್ಥಿ ಪಂಜರಗಳ ಸಿಕ್ಕಂಥ ಪ್ರಕರಣ, ನಾಟ್ ಬುರುಡೆ ಪ್ರಕರಣ ಅಂತ ಹೇಳಿದ್ರು ಬುರುಡೆ ಸರಿ ಇಲ್ಲ ಅಂತ. ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬುರುಡೆ ಸರಿ ಇಲ್ಲ ಅನ್ನೋದು ಈಗ ಆಗ್ತಾಯಿದೆ. ಅವರು ಯಾರ್ದು ಏಜೆಂಟರಾಗಿ ಕೆಲಸ ಮಾಡ್ತಾಯಿದ್ರು, ಯಾರ್ದೋ ಒತ್ತಡದ ಕೆಲಸ ಮಾಡ್ತಾರೆ. ಈ ಸತ್ಯ ಹೊರಗಡೆ ಬಂದಿದೆ. ಅಸ್ಥಿ ಪಂಜರಗಳ ಈ ಪ್ರಕರಣ ಮತ್ತೊಂದು ಮಹತ್ವದ ಹಂತ ತಲುಪಿದೆ. ವಿಶೇಷ ತನಿಖಾ ತಂಡ ಏನಿದೆ ಅದು FSL ವರದಿಯಲ್ಲಿ ಅವರಿಗೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿಯ ಆಧಾರದ ಮೇಲೆ, ಈ ಹೊರಬಂದ ಮಾಹಿತಿಯ ಆಧಾರದ ಮೇಲೆ SIT ಮತ್ತೆ ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಪ್ರಕರಣದ ಹಿನ್ನೆಲೆ ಒಂಥರ ತಮಗೆ ನೆನಪು ಮಾಡಿಬಿಡ್ತೀನಿ ನಾನು. ಸೊ ಹಾಗಾಗಿ ಇದನ್ನು ಹೇಳೋದಕ್ಕೆ ನನಗೆ ಹೆಚ್ಚು ಸುಲಭ ಆಗುತ್ತೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸುಲಭ ಆಗುತ್ತೆ. ಸೊ ಚಿನ್ನಯ್ಯ, ಅನಾಮಧೇಯ ದೂರುದಾರ ಚಿನ್ನಯ್ಯ, ಆತ ಮಾಹಿತಿಯನ್ನು ನೀಡಿದ ಮೇಲೆ SIT ಬಂಗ್ಲೆಗುಡ್ಡದಲ್ಲಿ ಉತ್ಖನನವನ್ನು ಪ್ರಾರಂಭಿಸಿತ್ತು. ಸೊ ಆರಂಭಿಕ ಶೋಧದಲ್ಲಿ ಕೆಲವು ಸ್ಥಳಗಳಲ್ಲಿ ಅಸ್ಥಿಪಂಜರ, ಬುರುಡೆ, ಎಲುಬುಗಳು ಕೂಡ ಪತ್ತೆಯಾಗಿದ್ದವು. ಆದರೆ ಇನ್ನೊಂದು ಕಡೆ ಇಡೀ ತನಿಖೆ ದಾರಿ ತಪ್ಪಿಸುವಂತೆ ಮಾಧ್ಯಮಗಳು ವರದಿ ಮಾಡ್ತಾಯಿದ್ದವು. ನಂತರದ ಒಂದು ಹಂತದಲ್ಲಿ ಒಟ್ಟು 7 ಅಸ್ಥಿ ಪಂಜರಗಳನ್ನು ಪತ್ತೆ ಹಚ್ಚಿ ಬೆಂಗಳೂರಿನ FSLಗೆ ಕಳಿಸ್ಕೊಡ್ಲಾಗಿತ್ತು. FSL ವರದಿಯಿಂದ ಹಾಗಿದ್ರೆ ಏನು ಬೆಳಕು ಬಂದಿದೆ ಅಂತ, ಅಲ್ಲಿ ಸಿಕ್ಕಿರುವ 1000ಕ್ಕೂ ಹೆಚ್ಚು ಮೂಳೆಗಳಿವೆಯಲ್ಲ, ಇಡೀ ಪ್ರಕರಣದ ಇನ್ನೊಂದು ಸ್ಫೋಟಕ ತಿರುವನ್ನು ಬಹಿರಂಗಪಡಿಸ್ತಾ ಇದೆ. ಸೊ ಈವರೆಗೆ ಏನೇನು ಬಹಿರಂಗ ಆಗಿತ್ತು ಅನ್ನೋದನ್ನು ಹೇಳೋದಾದರೆ, ಕೆಲವು ಅಸ್ಥಿ ಪಂಜರಗಳು ಯಾರದ್ದು ಅಂದಾಗ ಅದು ಫಸ್ಟು ಮನುಷ್ಯರದ್ದೇ ಅನ್ನೋದು ಈಗ ಸಾಬೀತಾದದ್ದು. ಹಾಗೆಯೇ ಕೆಲವು ಬುರುಡೆಗಳು ಏನಾಗಿವೆ ಅದು ಪುರುಷರದ್ದು ಮತ್ತು ಆಗಿರಬಹುದು, ಇನ್ನು ಕೆಲವು ಆಗಿರಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಮಣ್ಣಿನ ಮಾದರಿ, ಎಲುಬು, ಬಟ್ಟೆ ತುಂಡುಗಳು, ಜೈವಿಕ ಅವಶೇಷಗಳ ಮೇಲೆ ಸಮೀಕ್ಷೆ ಕೂಡ ನಡೆದಿತ್ತು. ಅವುಗಳ ಕಾಲಮಾನ ಹಾಗೂ ಸಾವಿನ ಸ್ವರೂಪದ ಬಗ್ಗೆ ಮಾಹಿತಿ ಸಿಗಬಹುದು ಅನ್ನುವ ಉದ್ದೇಶ ಇತ್ತು. ಆದರೆ ಅದರವರೆಗೆ ಪ್ರಬಲರು ಏನು ಮಾಡಿದರು, ಇಡೀ ತನಿಖೆಯನ್ನು ದಾರಿ ತಪ್ಪಿಸುವ ಹಂತಕ್ಕೆ ತಂದುಬಿಟ್ಟಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಇದು ಬುರುಡೆ ಪ್ರಕರಣ ಸುಳ್ಳು ಅನ್ನುವ ರೀತಿ ಅವರ ಮನಸ್ಸನ್ನು ತುಂಬಿಸುವ ಯತ್ನ ನಡೆದಿತ್ತು. ಆದರೆ ಮುಖ್ಯಮಂತ್ರಿಗಳು ಹಿಂಜರಿಲಿಲ್ಲ. ಮುಖ್ಯಮಂತ್ರಿಗಳು ಈ ಒತ್ತಡದ ನಡುವೆ ಹಾಗಿದ್ರೆ SITಯನ್ನು ಮುಚ್ಚಿಬಿಡ್ತಾರಾ, SIT ನಿಂತು ಹೋಗುತ್ತಾ ಅನ್ನೋದು. ಅಸೆಂಬ್ಲಿಯಲ್ಲಿ SITಯನ್ನು ಮುಚ್ಚಿಬಿಡಿ, ದೊಡ್ಡವರದ್ದು ದೊಡ್ಡ ಕ್ಷೇತ್ರ ಅದು, ಮಾನ ಹರಿಯಾಜಾಯಿತು, ಹಾಗೆ ಹೀಗೆ ಕೂಗಾಟಗಳು ನಡೆದು
ರಾಜಕಾರಣಿಗಳು ಯಾರ್ಯಾರಿಗೆ ಲಾಭ ಸಿಗುತ್ತೋ ಅವರು ಮೆರವಣಿಗೆ ಹೋದರು. ಸಾವಿರಾರು ವೆಹಿಕಲ್ಗಳು ಧರ್ಮಸ್ಥಳಕ್ಕೆ ಹೋದವು. ಸೊ ಯಾರೂ ಕೂಡ ಧರ್ಮಸ್ಥಳ ಆಗಲಿ, ಮಂಜುನಾಥ ದೇವರಾಗಲಿ, ಅಣ್ಣಪ್ಪ ದೇವರಾಗಲಿ ಯಾರೂ ಬೈದಿರಲಿಲ್ಲ. ಮಂಜುನಾಥ ಕಾಪಾಡ್ತಾನೆ ಅನ್ನುವ ನಂಬಿಕೆ ಇತ್ತು. ಈಗ ಮಂಜುನಾಥನೇ ಇಡೀ ಪ್ರಕರಣದ ಹಿಂದಿನ ಸತ್ಯವನ್ನು ಹೊರತರುವಂತೆ ಕಾಣ್ತಾ ಇದೆ. ಹಾಗಿದ್ದರೆ ಇದು ಸ್ಫೋಟಕ ತಿರುವಿಗೆ ಕಾರಣ ಏನು ಅನ್ನೋದನ್ನು ನಾವು ನೋಡೋಣ. ಒಂದು, ಮೊದಲು ದೂರುದಾರ ನೀಡಿದ ಕೆಲವು ಸ್ಥಳಗಳೇನಿವೆ, ಆಗಲೇ ಆ ದೂರುದಾರ ಎಲ್ಲೋ ಒತ್ತಡಕ್ಕೆ ಒಳಗಾಗಿ ಎಲ್ಲಿ ಹೆಣ ಸಿಗುತ್ತೋ ಏನಾಗುತ್ತೋ ಅದ್ರ ಬಿಟ್ಟು ಬೇರೆ ಸ್ಥಳದಲ್ಲಿ ಅಂತ ಹೇಳಲಾಗಿತ್ತು, ತೋರಿಸಿದ್ರು ಅಂತ. ಆದರೆ ಮಾಡಿದಾಗ ಸಿಕ್ಕಿದ್ದು ಸುಮಾರು 1,000 ಎಲುಬಿನ ತುಂಡುಗಳು. ಈ 1,000 ಎಲುಬಿನ ತುಂಡುಗಳೇ ಈಗ ಇಡೀ ಪ್ರಕರಣದ ಹಿಂದಿನ ಸತ್ಯವನ್ನು ಬಹಿರಂಗ ಮಾಡ್ತಾ ಇದೆ. ಇಡೀ ಪ್ರಕರಣದ ಹಿಂದಿನ ಸತ್ಯ ಅಂದರೆ ಇಡೀ ಬಂಗ್ಲೆಗುಡ್ಡ ಏನಿದೆ ಅದು ಒಂದು ರೀತಿಯಲ್ಲಿ SIT ಮೂಲಗಳು ಹೇಳುವ ಪ್ರಕಾರ ಶವದ ನಗರದಂತೆ ಆಗಿದೆ ಅಂತ. ಏನು ಹೇಳಿ? SIT ಮೂಲಗಳ ಪ್ರಕಾರನೇ ಬಂಗ್ಲೆಗುಡ್ಡ, ಧರ್ಮಸ್ಥಳದ ಹತ್ತಿರ ಇರುವ ಬಂಗ್ಲೆಗುಡ್ಡ ಶವಗಳ ನಗರ ಆಗಿತ್ತು. ಅಂದರೆ ಅದು ಎಷ್ಟು ಹೆಣಗಳು, ಅಲ್ಲಿ 1,000 ಮೂಳೆಗಳು ಸಿಕ್ತಲ್ಲ, ಅದರಿಂದ ಎಷ್ಟು ಹೆಣಗಳು ಬಿದ್ದಿರಬಹುದು ಅಂತ. ಸೊ ಇದಾದ ಮೇಲೆ ಈಗ ಲೇಟೆಸ್ಟ್ ನಾನು ಹೇಳೋದಕ್ಕೆ ಹೊರಟಿದ್ದು ಈ FSL ವರದಿ ಏನಿದೆ ಅದು ತನಿಖೆಯ ದಾರಿಯನ್ನು ಇನ್ನಷ್ಟು ಹಿಗ್ಗಿಸಿದೆ. ಅಂದರೆ ಈ ಪ್ರಕರಣಕ್ಕೆ ಇನ್ನಷ್ಟು ತನಿಖೆ ಬೇಕಾಗಿದೆ. ಏನು ಚಿನ್ನಯ್ಯ ಮೊದಲು ದೂರು ಕೊಟ್ಟ, ಅದಾದಮೇಲೆ ವಿಠಲ್ ಗೌಡರು ಬಂದರು, ಅದು ಹೋರಾಟಗಾರರು ಬಂದರು, ಅವರೆಲ್ಲ ಬಂದು ಅವರ ಮಾತಿನಲ್ಲಿ ಸತ್ಯ ಇದೆ ಅನ್ನೋದು SITಗೆ ಅನ್ಸೋಕ್ಸವಾಗಿದೆ. ಮಹೇಶ್ ಶೆಟ್ಟಿ ಅವರ ಮಾತಿನಲ್ಲಿ, ಅವರ ಹೋರಾಟದಲ್ಲಿ, ಗಿರೀಶ್ ಮಠಣ್ಣ ಅವರ ಹೋರಾಟದಲ್ಲಿ ಅವರ ಮಾನ ಮರ್ಯಾದೆ ಹರಾಜು ಹಾಕುವ ಯತ್ನ ಕೂಡ ನಡೆದಿತ್ತು. ಅವರ ಹೋರಾಟಗಾರರಿಗೆ ಅವರೆಲ್ಲ ಕಾಸಿಗಾಗಿ ಇನ್ನೊಂದಕ್ಕಾಗಿ ಮಾಡ್ತಿದ್ದಾರೆ ಅಂತ ವಾದ ಮಾಡಲಾಗ್ತಿತ್ತು. ಸತತವಾಗಿ ಸತ್ಯ ಹೊರಗೆ ಬರಲಿ ಅಂತ ಹೇಳಲೇ ಇಲ್ಲ. ಸತ್ಯ ಹೊರಗೆ ಬರಲಿ ಅಂತ ಹೇಳಿದವರೆಲ್ಲ ಧರ್ಮದ್ರೋಹಿಗಳು, ಮಂಜುನಾಥ್ ದ್ರೋಹಿಗಳು, ಯಾರದ್ದು ವಿದೇಶಿ ದುಡ್ಡು ತಗೊಳ್ಳೋರು, ಇನ್ಯಾರೋ, ಈ ರೀತಿ ವಾದಗಳನ್ನು ಮಾಡ್ತಾ ಯಾರು ಇದಕ್ಕೆ ಕಾರಣರಾಗಿದ್ದಾರೋ ಆ ಸತ್ಯ ಹೊರಗೆ ಬರದಂತೆ ತಡೆ ಹಿಡಿಯುವ ಎತ್ತರ ಹಿಡಿದಿತ್ತು. ಸೊ ಇದಾದ ಮೇಲೆ ಈಗ ಮತ್ತೆ ಬಂಗ್ಲೆಗುಡ್ಡದ ಏನು ಹಲವು ಎಕರೆಗಳ ಪ್ರದೇಶ ಏನಿದೆ ಅಲ್ಲಿ ಮತ್ತೆ ಶೋಧ ಕಾರ್ಯ ನಡೀತಾ ಇದೆ. ಸೊ ಫೊರೆನ್ಸಿಕ್ ತಂಡ, ಅರಣ್ಯ ಇಲಾಖೆ, ವೈದ್ಯರು ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿ ಒಂದು ದೊಡ್ಡ ತಂಡ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಕಾರ್ಯಾಚರಣೆ ನಡೀತಾ ಇದೆ. ಹಾಗಿದ್ದರೆ ಆ ಕಾರ್ಯಾಚರಣೆ ಯಾಕಾಗಿ ನಡೀತಾ ಇದೆ? ಅಲ್ಲಿ ಇನ್ನಷ್ಟು ಅಸ್ಥಿಪಂಜರಗಳು ಸಿಗುವ ಅಪಾಯ ಇದೆಯಾ? ಅಥವಾ ಇಡೀ ಆ ಬುರುಡೆ ಇದೆಯಲ್ಲ, ಒಂದು ಬುರುಡೆ ಬಂದಿದ್ನಲ್ಲ ಚಿನ್ನಯ್ಯ, ಆ ಬುರುಡೆ ಸಿಕ್ಕಿದ್ದೂ ಕೂಡ ಬಂಗ್ಲೆಗುಡ್ಡದಲ್ಲೇ ಅನ್ನೋದು FSL ವರದಿಯಿಂದ ಸಾಬೀತಾಗಿದೆ ಅನ್ನುವ ಮಾಹಿತಿ ಇದೆ. ಆದ್ದರಿಂದ ಈಗ ಈ ಬುರುಡೆ ಪ್ರಕರಣ ಅನ್ನುವವರ ಬುರುಡೆ ಒಳಗಡೆ ಏನಿದೆ ಸಗಣಿ ತುಂಬಿದೆ, ಅದು ಹೊರ ಬರಬೇಕಾಗಿದೆ. ಈಗಲೂ ಕೂಡ ಬುರುಡೆ ಅಂತ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದ ಗ್ರೇಟ್ ಆ್ಯಂಕರ್ಗಳು ಹೊಡಿತಾ ಕೂತಿದ್ದಾರೆ. ನಾಟ್ ಎಟ್ ಆಲ್. ಆ ಬುರುಡೆಯಲ್ಲಿ ಬಂದಿದ್ದಿದೆಯಲ್ಲ, ಈಗ ಪೊಲೀಸರು ಅಲ್ಲಿ ತನಿಖೆ ಮಾಡಬೇಕಾಗಿದೆ. ಇದು ಯಾರದ್ದು ಏನದ್ದು ಅಂತ. ಅದಾದಮೇಲೆ ನಾನು ಹಿಂದಿನ ವಿಶ್ಲೇಷಣೆಯಲ್ಲಿ ಹೇಳಿದ್ದೆ, ಸುಮಾರು ಕಳೆದ ಕೆಲವು ದಿನಗಳಿಂದ ಇನ್ನೂ 14 ನಾಪತ್ತೆ ಪ್ರಕರಣಗಳೇನಿವೆ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ SITಗೆ ದೂರು ಕೊಟ್ಟಿದ್ದಾರೆ. ನನ್ನ ಮಗಳು ಹೀಗೆ ಹೋದಾಗ ಇಂಥಲ್ಲಿ ನಾಪತ್ತೆ ಆಗಿದ್ಲು, ಮಾಹಿತಿ ಇಲ್ಲ, ಇಂಥವ್ರ ಈ 14 ಹೊಸ ಪ್ರಕರಣಗಳೇನಿವೆ ಅಲ್ಲಿ ಆ 14 ಪ್ರಕರಣಗಳ ಬಗ್ಗೆ ಕೂಡ ಪೊಲೀಸರು SIT ತನಿಖೆ ನಡೆಸಬೇಕಾಗಿದೆ. ಸೊ ಇನ್ನೊಂದು ಏನು ಅಂದರೆ, ನಾನು ನಿಮ್ಗೆ ಹೇಳಿದೆ, ಈ GPR ಇದೆಯಲ್ಲ, ಅದು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂತ ಆ ಉಪಕರಣ, ಮಣ್ಣಿನ ಸ್ಯಾಂಪಲ್ ಸಂಗ್ರಹ, ಮೇಲ್ಮೈ ಪರಿಶೀಲನೆ ಮೊದಲಾದ ವಿಧಾನಗಳನ್ನು ಈಗ ಬಳಸಲಾಗ್ತಾ ಇದೆ. ಅದರ ಜೊತೆಗೆ ಕೆಲವು ಕಡೆ 18 ಅಡಿಯಿಂದ 32 ಅಡಿಯ ಹೊರಗೆ ಅಗತ ಮಾಡಲಾಗಿತ್ತು. ಈಗ ಮತ್ತೆ ಅದನ್ನು ಅಗೆಯಬೇಕಾದ ಅನಿವಾರ್ಯತೆ ಇದೆಯಾ ಅಂತ. ಯಾಕಂದರೆ FSL ಸಾಕ್ಷ್ಯ, ಈ FSL ಸಾಕ್ಷ್ಯ ಯಾರಿಗೆ ಉರ್ಲಾಗುತ್ತೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಐ ವಿಲ್ ಟೆಲ್ ಯು, ಸತ್ಯ ಹೊರಗೆ ಬಂದೇ ಬರುತ್ತೆ. ಯಾಕಂದರೆ ಅದು ಧರ್ಮಕ್ಷೇತ್ರ ಆಗಿದ್ದರೆ, ಅಲ್ಲಿ ದೇವರು ಮಂಜುನಾಥ ಸ್ವಾಮಿ ಇದ್ದರೆ, ಅಣ್ಣಪ್ಪ ಸ್ವಾಮಿ ಇದ್ದರೆ, ಈ ಹತ್ಯಾಕಾಂಡದ ಹಿಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ನೋ ಡೌಟ್ ಅಬೌಟ್. ಅದರ ಜೊತೆಗೆ ಆ ಹೆಣ್ಣುಮಕ್ಕಳ ಕಣ್ಣೀರು, ಸೌಜನ್ಯ, ಪದ್ಮಲತಾ, ಆ ಹೆಣ್ಮಕ್ಕಳು, ಅವರ ಕುಟುಂಬದವರ ಕಣ್ಣೀರು, ಅವರ ಮಾನ ಮರ್ಯಾದೆ ತೆಗೆಯೋದಕ್ಕೆ ಯತ್ನ ಮಾಡಿದ್ರಿ.
ಸೌಜನ್ಯ ಅವರ ತಾಯಿ ಕಷ್ಟಪಟ್ಟು ಒಂದು ಮನೆ ಕಟ್ಟಿದರೆ ಮಗಳ ಸತ್ತ ಮೇಲೆ ಏನೇನೋ ಮಾತಾಡೋ ಇವರೆಲ್ಲರೂ ಕೂಡ ಬಯಲಾಗ್ತಾ ಇದ್ದಾರೆ. ಈಗ ಹಾಗಿದ್ದರೆ ಈ ಸಾಕ್ಷಿದಾರರ ಹೇಳಿಕೆಗಳೇನಿದೆಯಲ್ಲ ಅದರಲ್ಲಿ ಇರುವ ವ್ಯತ್ಯಾಸಗಳು, ಕೆಲವೊಂದು ವ್ಯತ್ಯಾಸಗಳಿವೆ. ಇದೆಲ್ಲ ಕೂಡ SIT ಮುಂದಿರುವ ಬಹುದೊಡ್ಡ ಸವಾಲುಗಳಂತ. ಅದರ ಸತ್ಯ ಯಾವುದು ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಕೆಲವು ಸ್ಥಳಗಳಲ್ಲಿ ಪತ್ತೆ ಆಗದೇ ಇರೋದು ಮತ್ತು ಪತ್ತೆಯಾದ ಅಸ್ಥಿಪಂಜರಗಳಿವೆ, ಅವು ಎಷ್ಟು ಹಳೆಯವು, ಸಾವಿನ ಕಾರಣ ಏನು, ಅವು ಅಪರಾಧಕ್ಕೆ ಸಂಬಂಧಿತವೇ ಎಂಬುದರ ಬಗ್ಗೆ ಅಂತಿಮ ವೈಜ್ಞಾನಿಕ ವರದಿ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಆ ಅಂತಿಮ ವರದಿಗೂ ಕೂಡ SIT ಕಾಯ್ತಾ ಇದೆ. ಅದರ ಜೊತೆಗೆ ಈಗ ಬಂದಿರುವ ವರದಿ ಸ್ಫೋಟಕ ವರದಿದೆ. ಆ ಎಲುಬುಗಳನ್ನು ನೋಡೋ ಮೂಲಕ ಈ ಯೂಸ್ವಲಿ ಇವತ್ತಿನ ವಿಜ್ಞಾನ ಎಂಥ ಅದ್ಭುತವಾಗಿದೆ ಅಂತಂದರೆ, ನೀವು ಈ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಡೆತ್ತೋ ಅನ್ಯಾಚುರಲ್ ಡೆತ್ತೋ. ಸತ್ತ ವ್ಯಕ್ತಿ ಇದಾನಲ್ಲ ಅಥವಾ ವ್ಯಕ್ತಿ ಇದ್ದಾಳಲ್ಲ ಅವರ ಮೇಲೆ ಏನಾದರೂ ಹಲ್ಲೆ ನಡೆದಿತ್ತಾ, ಅತ್ಯಾಚಾರ, ಇಂತಹ ಅಂಶಗಳು ಕೂಡ ಹೊರಗೆ ಬರ್ತವೆ. ಆದ್ದರಿಂದ ಹಾಗಿದ್ದರೆ ಮುಂದೇನು ಅನ್ನುವ ಪ್ರಶ್ನೆ ಕೂಡ ಇದೆ. ಈ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅದನ್ನು ತಪ್ಪು ತಿಳಿಸ್ತೀನಿ ನಾನು. ಮುಂದಿನ ಹಂತ ಏನು ಆಗಿದ್ದರೆ, ಒಂದು DNA ಪರೀಕ್ಷೆ. ದಿಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ DNA ಪರೀಕ್ಷೆಯನ್ನು ಮಾಡಬೇಕು. ಕಾಣೆಯಾದವರ ದಾಖಲೆ ಇದೆಯಲ್ಲ ಅದನ್ನು ತರ್ತಾರೆ. ಈಗ ನಾನು ನಿಮಗೆ ಹೇಳಿದೆ ಹೊಸದಾಗಿ 14 ಪ್ರಕರಣಗಳು ದಾಖಲಾಗಿವೆ ಅಂತ. ಸೊ ಈ ಸಿಕ್ಕಿರುವಂತಹ ಅಸ್ಥಿಪಂಜರಗಳು, ಎಲುಬುಗಳು, DNA ಏನಿದೆ ಅದು ಇವರ ಜೊತೆ ನೋಡಬೇಕಾದ್ದು, ಹೋಲಿಸ್ಬೇಕಾದ್ದು ಯಾರದ್ದು ಏನು ಅಂತ. ಅದರ ಜೊತೆ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸಾಕ್ಷಿದಾರರ ಮರು ವಿಚಾರಣೆ ಕೂಡ ನಡೆಯುವ ಚಾನ್ಸಸ್ ಇದೆ. ಏನು ಸಾಕ್ಷಿದಾರನ ದಾರಿ ತಪ್ಪಿಸೋಕೆ ನೋಡಲಾಗಿತ್ತು, ಸಾಕ್ಷಿದಾರನ ಬೆದರಿಸಲಾಗಿತ್ತು ಅಲ್ವಾ. ಇದೆಲ್ಲ ಮಾಡಿದರೂ ಕೂಡ ಭಾಳಷ್ಟು ಸಾಕ್ಷಿದಾರರು ಹೆದರಿದ್ರು. ಆದರೆ ಸತ್ಯ ನೋಡಿ, ಸತ್ಯ ಅನ್ನುವುದು ಒಂದು ಪ್ರಖರವಾದ ಬೆಂಕಿ ಹಾಗೆ, ಬೆಳಕರ ಹಾಗೆ. ಅದು ನೀವು ಮುಚ್ಚಿಡೋಕ್ಕಾಗಲ್ಲ. ಈ ಪ್ರಖರವಾದ ಸತ್ಯ ಅನ್ನುವ ಬೆಂಕಿ ಮೇಲೆ ನೀವು ಟವಲ್ ಹಾಕಕ್ಕೆ ಹೋದರೆ ಟವಲ್ ಸುಡುತ್ತೆ ಅಷ್ಟೆ. ಸೊ ಈಗ ಏನು ಅಂದರೆ ಇವರ ಬಗ್ಗೆ ಮರು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಅಂತ. ಸೊ ಇನ್ನು ಒಟ್ಟಾರೆಯಾಗಿ ನಾನು ಹೇಳೋದಕ್ಕೆ ಹೊರಟಿದ್ದು, ಒಂದು ಧರ್ಮಸ್ಥಳದ ಈ ಬಂಗ್ಲೆಗೂಡದ ಪ್ರಕರಣ ಏನಿದೆ ಇದರ ಬೆಚ್ಚಿ ಬೀಳುವ ಸತ್ಯವನ್ನು FSL ಹೊರಗೆ ಹಾಕಿದೆ. ಇದರಿಂದ SITಗೆ ಕೂಡ ಅವರಿಗೆ ಶಾಕ್ ಆಗಿದೆ. ಅವರು ಅಂದುಕೊಂಡೇ ಇರಲಿಲ್ಲ. ಆದ್ದರಿಂದ ಈಗ ಇಡೀ ತಂಡ ಮತ್ತೆ ತನಿಖೆಯನ್ನು ಬಂಗ್ಲೆಗೂಡದಲ್ಲಿ ಮುಂದುವರೆದಿದೆ. ಹಾಗಿದ್ದರೆ ಸತ್ಯ ಹೊರಗೆ ಬರುತ್ತಾ ಅಂತ, ಅದು ಒಂದೇ ಸತ್ಯ ಹೊರಬರುತ್ತೆ ಅಂತ ಇದೆಯಲ್ಲ. ಎಂತಹ ನಿರೀಶ್ವರವಾದಿಗೂ ಕೂಡ ಈಗ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ದೇವರು ಸತ್ಯವನ್ನು ಹೊರತರಬಹುದು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಇದುವರೆಗೆ ಯಾರು ದೇವರನ್ನು ನಂಬ್ತಿದ್ರೋ ಅವರಿಗೂ ಕೂಡ ಈ ಹೆಣ್ಣು ಮಕ್ಕಳ ನಿಟ್ಟುಸಿರು ತಾಗ್ಬಿಟ್ಟು ಸತ್ಯ ಹೊರಗೆ ಬರಲ್ಲ, ಇಲ್ಲಿ ದೇವರು ಇದಾನ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಾ ಇತ್ತು. ಯಾರ್ಯಾರ ತೊಡೆ ನಡುಗುತ್ತೋ, ಯಾರ್ಯಾರ ಸೊಂಟ ಬಗ್ಗುತ್ತೋ, ಯಾರ ಹೃದಯ ಇದೆಯಲ್ಲ ಅದು ಕುಬ್ಜವಾಗುತ್ತೋ, ಯಾರು ತಾವು ಮಾಡಿದ ತಪ್ಪಿಗಾಗಿ ಕಣ್ಣೀರು ಹಾಕ್ತಾರೋ ಎಲ್ಲ ಗೊತ್ತಾಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.